Hello students, in the last video we are discussing about the short run costs and long run costs. ಅಂತಂದ್ರೆ ವಿದ್ಯಾರ್ಥಿಗಳೇ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಏನು ನೋಡಿದ್ದೇವೆ ಅಲ್ಪಾವಧಿ ವೆಚ್ಚ ಅಂದ್ರೆ ಏನು ದೀರ್ಘಾವಧಿ ವೆಚ್ಚ ಅಂತಂದ್ರೆ ಏನು ಅಂತ ನಾವು ನೋಡಿದ್ದೇವೆ. So when we are observing the short run cost, that is mainly represented to only we are varying the one input, either capital or labor. That type of costs we are called the short run cost. And when we are observing the long run cost, that is mainly represented to those costs. It means when we are observing the total cost, like all costs are varied the long run. It means the factors of production are varied in the long run. ಅಂತಂದ್ರೆ ನಾವು ಅಲ್ಪಾವಧಿ ಒಳಗೆ ಏನ್ ಮಾಡ್ತಿದ್ದೀವಿ ಅಂತ ಹೇಳ್ತೀವಿ ಅಂತಂದ್ರೆ ಕೇವಲ ಎರಡು ಆದಾನಗಳಲ್ಲಿ ಒಂದು ಆದಾನವನ್ನ ಮಾತ್ರ ಬದಲಾಯಿಸುವಷ್ಟು ಸಮಯಾವಕಾಶ ಇತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ಅಲ್ಪಾವಧಿ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇನ್ನ ದೀರ್ಘಾವಧಿ ವೆಚ್ಚ ಒಳಗ ಏನಂತ ಹೇಳ್ತೀವಿ ಅಂತಂದ್ರ ಉತ್ಪಾದನೆ ಒಳಗ ಬಳಸ್ತಕ್ಕಂತ ಉತ್ಪಾದನಾಂಗಗಳೆಲ್ಲವೂ ಏನಿರ್ತಾವಲ್ಲ ಅವುಗಳನ್ನೆಲ್ಲವನ್ನ ಬದಲಾಯಿಸುವಷ್ಟು ಸಮಯಾವಕಾಶ ಇತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ದೀರ್ಘಾವಧಿ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. It means when we are using the factors of production, that factors of productions are varied in the long run. That type of period we are called the long run cost period ಅಂತ ಹೇಳ್ತೀವಿ. ಅಂತಂದ್ರೆ ದೀರ್ಘಾವಧಿ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ಉತ್ಪಾದನೆಯಲ್ಲಿ ಬಳಸ್ತಕ್ಕಂತ ಉತ್ಪಾದನಾಂಗಗಳೆಲ್ಲವನ್ನ ಬದಲಾಯಿಸುವಷ್ಟು ಸಮಯಾವಕಾಶ ಇತ್ತು ಅಂತಂದ್ರೆ ಅಂತಹ ಒಂದು ಅವಧಿಗೆ ಏನಂತ ಕರಿತೀವಿ ದೀರ್ಘಾವಧಿ ಅಂತ ಕರಿತೀವಿ ಅಂತ ಹೇಳ್ತೀವಿ. ಇನ್ನು ದೀರ್ಘಾವಧಿ ಒಳಗ ನಾವು ವೆಚ್ಚವನ್ನು ನೋಡಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ ವಿಚ್ ಫ್ಯಾಕ್ಟರ್ಸ್ ಆರ್ ವೇರಿಡ್ ದಟ್ ಕಾಸ್ಟಸ್ ಆರ್ ಕಾಲ್ಡ್ ದ ಲಾಂಗ್ ರನ್ ಕಾಸ್ಟಸ್. ಅಂತಂದ್ರೆ ದೀರ್ಘಾವಧಿ ಒಳಗ ಬಳಸ್ತಕ್ಕಂಥ ಉತ್ಪಾದನಾಂಗಗಳನ್ನು ಬದಲಾಯಿಸಕ್ಕೆ ತಗಲಾಕಂತ ವೆಚ್ಚಕ್ಕನ್ನು ನಾವೇನು ಕರಿತೀವಿ ದೀರ್ಘಾವಧಿ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ when we are observing the short run costs, we are classified into the 7 types. ನಾವು ಒಂದು ಶಾರ್ಟ್ ರನ್ ಕಾಸ್ಟ್ ಅನ್ನ ಅಲ್ಪಾವಧಿ ವೆಚ್ಚಗಳನ್ನು ನೋಡಿದಾಗ ಆ ಅಲ್ಪಾವಧಿ ವೆಚ್ಚ ಒಳಗ ಏನಿರ್ತಾವ 7 ತರಹದ ವೆಚ್ಚಗಳು ಇರ್ತಾವ ಅನ್ನುವಂಥದ್ದನ್ನ ನಾನು ನಿಮಗೆ ಹೇಳಿದೆ. ಏನಿರ್ತಾವು when we are observing the short run cost, that is mainly represented to the 7 types of costs, like when it is total fixed cost, total cost, total variable cost, and average variable cost, average fixed cost, and short run marginal cost. ಅಂತಂದ್ರೆ ಒಂದು ಏನಿರ್ತದ ಒಟ್ಟು ಸ್ಥಿರ ವೆಚ್ಚ ಇರ್ತದ, ಒಟ್ಟು ಬದಲಾಗುವ ವೆಚ್ಚ ಇರ್ತೈತಿ, ಒಟ್ಟು ವೆಚ್ಚ ಇರ್ತೈತಿ, ಆಮೇಲೆ ಅಲ್ಪಾವಧಿ ಸರಾಸರಿ ವೆಚ್ಚ ಇರ್ತೈತಿ, ಸರಾಸರಿ ಸ್ಥಿರ ವೆಚ್ಚ ಇರ್ತೈತಿ, ಆಮೇಲೆ ಅಲ್ಪಾವಧಿ ಸೀಮಾಂತ ವೆಚ್ಚ ಇರ್ತೈತಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಒಟ್ಟು ನಾವು ಏನ್ ನೋಡ್ತೀವಿ 7 ತರಹದ ವೆಚ್ಚಗಳನ್ನು ನೋಡ್ತೀವಿ. ಆ 7 ತರಹದ ವೆಚ್ಚಗಳು ಅಂದ್ರೆ ಏನು ಅಂತ ನಾವು ಏನ್ ನೋಡೋಣ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತೀವಿ. So when we are observing the first short term cost, that is mainly represented to total fixed cost. ನಾವು ಅಲ್ಪಾವಧಿ ವೆಚ್ಚಗಳನ್ನ ನೋಡಿದಾಗ ಅದರೊಳಗೆ ಮೊದಲನೇದಾಗಿ ಬರ್ತಕ್ಕಂಥ ವೆಚ್ಚ ಯಾವುದು ಅಂತ ಹೇಳ್ತೀವಿ ಅಂತಂದ್ರೆ ಒಟ್ಟು ಸ್ಥಿರ ವೆಚ್ಚ. ಹಾಗಾಗಿ when we are observing the total fixed cost, it is mainly represented to when we are observing the production condition, some factors are not varied in the short term period. So that varied factors or output is called the total fixed cost. ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಅಲ್ಪಾವಧಿ ಒಳಗ ಒಟ್ಟು ಸ್ಥಿರ ವೆಚ್ಚ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ಅಲ್ಪಾವಧಿ ಒಳಗ ಕೆಲವೊಂದು ಆದಾನಗಳನ್ನ ಬದಲಾಯಿಸುವಷ್ಟು ಸಮಯಾವಕಾಶ ಇರುವುದಿಲ್ಲ ಅಥವಾ ಕೆಲವೊಂದಿಷ್ಟು ಆದಾನಗಳನ್ನ ಬದಲಾಯಿಸೋದಕ್ಕೆ ಆಗ್ತಾ ಇರುವುದಿಲ್ಲ. ಆ ಬದಲಾಯಿಸದೇ ಇರ್ತಕ್ಕಂಥ ಆದಾನಗಳಿಗೆ ತಗಲುವಂತ ವೆಚ್ಚಕ್ಕನ್ನ ನಾವು ಏನಂತ ಕರಿತೀವಿ ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತಾರೆ. ಅಂತಂದ್ರೆ ಇಲ್ಲಿ ನೋಡಿ ಏನಂತ ಹೇಳ್ತಾನ ಅಂತಂದ್ರೆ the cost which do not vary directly with the level of output is called total fixed cost. It means the cost which do not vary directly with the level of output, that type of cost we are called the total cost. It means the total fixed cost mainly represented to some costs are not varied, like a electricity bill. ಈ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ನೋಡಿದಾಗ ಅದು ಮಂತ್ಲಿ ಕಟ್ಟುವಂತದ್ದೇ ಆಗಿರ್ತದ, ಅದು ಏನಾಗಿರ್ತದ ಫಿಕ್ಸ್ಡ್ ಕಾಸ್ಟ್ ಆಗಿರ್ತದ. ಇನ್ನ ರೆಂಟ್ ಆಗಿರ್ಬೋದು, ಆ ರೆಂಟು ಸಹ ಏನು ಮಂತ್ಲಿ ನಾವು ಕಟ್ಟಲೇಬೇಕಾಗಿರ್ತದ. ಅದನ್ನ ಯಾವುದೇ ರೀತಿಯಾದಂತ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರೋದಿಲ್ಲ. ಅಂತಹ ಕೆಲವೊಂದಿಷ್ಟು ಕಾಸ್ಟ್ಗಳು ಏನಾಗಿರ್ತಾವ ಫಿಕ್ಸ್ಡ್ ಕಾಸ್ಟ್ ಆಗಿರ್ತಾವ. ಇಟ್ ಮೀನ್ಸ್ ವಿಚ್
production condition is fixed the some costs like electricity cost, rent cost, wages, that type of costs we are called the total fixed cost. ಅಂತಂದ್ರೆ ಕೆಲವೊಂದಿಷ್ಟು ವೆಚ್ಚಗಳನ್ನ ಬದಲಾಯಿಸುವುದಕ್ಕೆ ಆಗ್ತಿರೋದಿಲ್ಲ, ಆ ವೆಚ್ಚಗಳೆಲ್ಲವೂ ಏನಾಗಿರ್ತಾವ, ಸ್ಥಿರವಾಗಿರ್ತಾವ. ಅಂತಹ ಸ್ಥಿರ ವೆಚ್ಚಗಳಿಗೆ ನಾವೇನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚ. ನಂತರ ಅಲ್ಪಾವಧಿಯಲ್ಲಿ ಕೆಲವೊಂದು ಉತ್ಪಾದನಾಂಗಗಳನ್ನು ಬದಲಾಯಿಸುವಷ್ಟು ಸಾಧ್ಯವಾಗುವುದಿಲ್ಲ ಅಥವಾ ಸಮಯಾವಕಾಶ ಇರುವುದಿಲ್ಲ, ಅವು ಸ್ಥಿರವಾಗಿರುತ್ತವೆ. ಆ ಸ್ಥಿರ ಆದಾನಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕ ಮಾಡುವ ವೆಚ್ಚಗಳನ್ನು ನಾವೇನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚ. ಒಟ್ಟು ಸ್ಥಿರ ವೆಚ್ಚ ಒಳಗ ಏನಾಗಿರ್ತದ, ನಾವು ವಿದ್ಯುತ್ ಬಿಲ್ ಅನ್ನ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಂಪಲ್ಸರಿಯಾಗಿ ಕಟ್ಟಲೇಬೇಕಾಗಿರ್ತದ. ಅದಕ್ಕಾಗಿ ಕೆಲವೊಂದಿಷ್ಟು ಹಣವನ್ನ ಇಟ್ಟಿರ್ತೀವಿ. ಅದೇ ನಮ್ಮ ಮನೆ ಒಳಗ ನೋಡ್ರಿ, ದೈನಂದಿನ ಜೀವನದೊಳಗ ಏನ್ ನೋಡ್ತೀವಿ, ಹಾಲಿಗಾಗಿ ಮಾಡ್ತಕ್ಕಂಥ ವೆಚ್ಚ, ಮನೆ ಬಾಡಿಗೆಗಾಗಿ ಮಾಡ್ತಕ್ಕಂಥ ವೆಚ್ಚ, ರೇಷನ್ ಖರೀದಿಗಾಗಿ, ಅವು ಏನ್ ಕೆಲವೊಂದಿಷ್ಟು ಏನಿರ್ತಾವಲ್ಲ ಸ್ಥಿರ ವೆಚ್ಚಗಳಿರ್ತಾವಲ್ಲ, ಅಂತಹ ವೆಚ್ಚಗಳಿಗೆ ನಾವು ಏನ್ ಕರಿತೀವಿ, ಸ್ಥಿರ ವೆಚ್ಚ ಅಂತ ಕರಿತೀವಿ. ಒಂದು ಉದ್ಯಮ ಘಟಕವು ಸಹ ಏನಾಗಿರ್ತದ, ಕೆಲವೊಂದಿಷ್ಟು ಸ್ಥಿರ ವೆಚ್ಚಗಳನ್ನ ಒಳಗೊಂಡಿರ್ತದ. ಅಂತಹ ಸ್ಥಿರ ವೆಚ್ಚಗಳಿಗೆ ನಾವು ಏನಂತ ಕರಿತೀವಿ, ಒಟ್ಟು ಸ್ಥಿರ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತಾರ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಕಂಡೀಷನ್, sometimes raw materials are also called the ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಅಂತಂದ್ರೆ ರಾ ಮಟೀರಿಯಲ್ಸ್ ಇಲ್ಲದೆ ನಮಗೆ ಏನು ಮಾಡೋದಕ್ಕೆ ಆಗ್ತಿರೋದಿಲ್ಲ. ಹಾಗಾಗಿ ಆ ರಾ ಮಟೀರಿಯಲ್ಸ್ ಮೇಲೆ ಮಾಡ್ತಕ್ಕಂಥ ವೆಚ್ಚನು ಏನಾಗಿರ್ತದ, ಒಂದು ಫಿಕ್ಸ್ಡ್ ಕಾಸ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಅಂಡ್ ನೆಕ್ಸ್ಟ್ ಒನ್ ಟೋಟಲ್ ವೇರಿಯಬಲ್ ಕಾಸ್ಟ್, TVC. ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಅಂತ ಹೇಳ್ತೀವಿ ಅಂತ. ಹಾಗಾದ್ರೆ when we are observing the total variable cost, those costs which vary directly with the level of output is called total variable cost. Means which cost we are varied in the directly, that type of cost we are called the total variable cost. ಅಂತಂದ್ರೆ ಕೆಲವೊಂದಿಷ್ಟು ವೆಚ್ಚಗಳನ್ನ ಏನ್ ಮಾಡಬಹುದು, ನೇರವಾಗಿ ಬದಲಾಯಿಸಲು ಸಾಧ್ಯ ಇರ್ತದ, ಅಥವಾ ಉತ್ಪಾದನೆಯಲ್ಲಿ ಬದಲಾಗುವ ಉತ್ಪಾದನಾಂಗಗಳಿಗೆ ಮಾಡಲಾಗುವಂತಹ ವೆಚ್ಚಕ್ಕನ್ನ ನಾವು ಏನಂತ ಕರಿತೀವಿ, ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತಾರ. ಅಂದ್ರೆ ಕೆಲವೊಂದು ಬಾರಿ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಟೋಟಲ್ ವೇರಿಯಬಲ್ ಕಾಸ್ಟ್, ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಾಸ್ಟ್ we are varied in the directly, that type of cost we are called the total variable cost. ಅಂತಂದ್ರೆ ಕೆಲವೊಂದಿಷ್ಟು ಆದಾನಗಳನ್ನ ನಾವು ಏನ್ ಮಾಡಬಹುದಾಗ್ತದ, ಉತ್ಪಾದನೆಯಲ್ಲಿ ಬದಲಾಯಿಸಿಕೊಳ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್, ನಾ ಆಗ್ಲೇ ಹೇಳಿದ್ನಲ್ಲ ನಿಮ್ಗ ವೇಜಸ್, ನಾ ಈಗ ಕೂಲಿ ಅಂತ ಹೇಳ್ತೀವಿ. ನನಗೆ ಏನಾಗೈತಿ, 4 ಜನರಿಗೆ ಕೂಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾ ಏನ್ ಮಾಡಕತ್ತೀನಿ, 4 ಜನರ ಬದಲಾಗಿ 3 ಜನರನ್ನ ನೇಮಕ ಮಾಡ್ಕೊತೀನಿ. ಆ 3 ಜನರಿಗೆ ಬದಲಾಯಿಸತಕ್ಕಂತ ಕೂಲಿನ ಏನಾಗಿರ್ತದ, ಒಂದು ವೇರಿಯಬಲ್ ಕಾಸ್ಟ್ ಆಗಿರ್ತದ. ಅಥವಾ ಅದು ಈಗ ಅದೇ ನಾನು ನಿಮ್ಗೆ ರಾ ಮಟೀರಿಯಲ್ಸ್ ಮೇಲೆ ಮಾಡ್ತಕ್ಕಂಥ ವೆಚ್ಚ ಇದೆ. ಈಗ ನಂದು ಏನಾಗೈತಿ, ಪ್ರೊಡಕ್ಷನ್ ಕಂಡೀಷನ್ ಡಿಕ್ರೀಸ್ ಆಗಿದೆ. ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಪ್ರೊಡಕ್ಷನ್ ಕಂಡೀಷನ್, ದ ಪ್ರಾಫಿಟ್ ವಿಲ್ ಬಿ ಲೋ ಲೆವೆಲ್. ನಮ್ಮ ಕಡೆ ಪ್ರಾಫಿಟ್ ಏನಾಗ್ತದ, ಲೋ ಲೆವೆಲ್ ಒಳಗೆ ಬರಾಗ್ತದ. ಅವಾಗ ನಾ ಏನ್ ಮಾಡಕತ್ತೀನಿ, ಕೆಲವೊಂದಿಷ್ಟು ಪ್ರೊಡಕ್ಷನ್ ಅನ್ನ ಕಂಟ್ರೋಲ್ ಮಾಡ್ತೀನಿ, ಅಂತಂದ್ರೆ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡ್ಕೊತೀನಿ. ಆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವೇನು ಬದಲಾಯಿಸಿಕೊಳ್ತೇವಲ್ಲ ವೆಚ್ಚಗಳನ್ನ, ಅವ ಏನಾಗಿರ್ತಾವ, ಒಂದು ಟೋಟಲ್ ವೇರಿಯಬಲ್ ಕಾಸ್ಟ್ ಆಗಿರ್ತಾವ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಾ ಈಗ 90ರಷ್ಟು ರಾ ಮಟೀರಿಯಲ್ ಅನ್ನ ಖರೀದಿಸಿ 80ರಷ್ಟು ಏನ್ ಮಾಡಕತ್ತೀನಿ, ನಾನು ಫೈನಲ್ ಗೂಡ್ಸ್ ಅನ್ನ ಮಾಡಾಕತ್ತೀನಿ. ಅದ್ರ ಬದಲಾಗಿ ನಾವು ಏನ್ ಮಾಡ್ಕೋಬೇಕು, 50ರಷ್ಟು ರಾ ಮಟೀರಿಯಲ್ ಅನ್ನ ಖರೀದಿಸಾಕತ್ತೀನಿ ಅಂತಂದ್ರೆ ಏನು, ನಾನು ವೆಚ್ಚದಲ್ಲಿ ಬದಲಾವಣೆಯನ್ನ ಮಾಡ್ಕೊತಾ ಹೋಗ್ತೀನಿಲ್ಲ, ಆ ಬದಲಾಗುವಂತಹ ವೆಚ್ಚಗಳಿಗೆ ನಾವು ಏನಂತ ಕರಿತೀವಿ, ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಸಮ್ ಕಾಸ್ಟ್ಸ್ ಆರ್ ವೇರಿಡ್, ಕೆಲವೊಂದಿಷ್ಟು ವೆಚ್ಚಗಳನ್ನ ಏನ್ ಮಾಡ್ಬೇಕಾಗ್ತದ, ಬದಲಾಯಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಅಂತ ಬದಲಾಯಿಸಿಕೊಳ್ಳಲು ಸಾಧ್ಯವಾಗತಕ್ಕಂತ ವೆಚ್ಚಗಳಿಗೆ ನಾವು ಏನ್ ಕರಿತೀವಿ, ಒಟ್ಟು ಬದಲಾಗುವ ವೆಚ್ಚ. ಇಲ್ಲಿ ನಾನು ಡೈಲಿ ಯೂಸ್ ಹೇಳ್ತೀನಿ. ನಾನು ಸಾಮಾನ್ಯವಾಗಿ ಏನ್ ಮಾಡ್ತೀನಿ, ತಿಂಗಳಿಗೆ 1 ಜೊತೆ ಅರಬಿ ತಗೊಳಕತ್ತೀನಿ ಅಂತ ತಿಳ್ಕೊಳ್ಳೋನು. ಈ ತಿಂಗಳು ನನಗೇನಾಗೈತಿ, ಸ್ವಲ್ಪ ಆದಾಯ ಕಡಿಮೆ ಆಗೈತಿ, ಹಾಗಾಗಿ ನಾ ಈ ತಿಂಗಳು ಬಟ್ಟೆ ಖರೀದಿಗಾಗಿ ಹಣವನ್ನ ವೆಚ್ಚ ಮಾಡುದಿಲ್ಲ. ಅದು ಏನು ಬದಲಾಯಿಸಿಕೊಳ್ತೀನಲ್ಲ, ಆ ಬದಲಾಗುವಂತ ವೆಚ್ಚಗಳು ಏನಾಗಿರ್ತಾವ, ಒಟ್ಟು ಬದಲಾಗುವ ವೆಚ್ಚಗಳಾಗಿರ್ತಾವ. ಇನ್ನು ಒಂದ್ ರೀತಿ ಏನ್ ಹೇಳ್ಬೇಕು ಅಂತಂದ್ರೆ, ನನಗೆ ಈಗ ಸ್ಯಾಲರಿ ಜೊತೆ ಬೋನಸ್ ಸಿಕ್ಕದ ಅಂತಂದ್ರೆ, ನನಗೆ ಒಂದು 10,000 ಜೊತೆಗೆ 5,000 ಬೋನಸ್ ಸಿಕ್ಕದ. ಅವಾಗ ನಾ ಏನ್ ಮಾಡ್ತೀನಿ, ಆ 5,000 ಎಕ್ಸ್ಟ್ರಾ 5,000 ಒಳಗ ಏನಾದ್ರೂ ಒಂದು ಗೂಡನ್ನ ಖರೀದಿ ಮಾಡಿದ್ನಿ ಅಂತಂದ್ರ, ಅಂದ್ರೆ ಅಲ್ಲಿ ನನ್ಗ ವೆಚ್ಚದೊಳಗೆ ಏನಾಗಿರ್ತದ, ವೇರಿಡ್ ಆಗಿರ್ತದಲ್ಲ, ಅಂತ ಕಾಸ್ಟ್ ಗಳಿಗೆ ನಾವು ಏನ್ ಕರಿತೀವಿ, ಒಟ್ಟು ಬದಲಾಗುವ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ.
ಗೊತ್ತಾಯ್ತಲ್ಲ. ಥರ್ಡ್ ಒನ್ ಟೋಟಲ್ ಕಾಸ್ಟ್ TCV ಅಂತಂದ್ರೆ ಒಟ್ಟು ವೆಚ್ಚ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆಡಿಂಗ್ ಆಫ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ವೇರಿಯಬಲ್ ಕಾಸ್ಟ್ ಆರ್ ಕಾಲ್ಡ್ ಟೋಟಲ್ ಕಾಸ್ಟ್ ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚಗಳನ್ನ ಎರಡನ್ನ ನಾನು ಕೂಡಿಸಿದ್ನಿ ಅಂತಂದ್ರೆ ಬರುವಂತದ್ದು ಏನಾಗಿರ್ತದೆ ನನಗ ಒಟ್ಟು ವೆಚ್ಚ. ಇಟ್ ಮೀನ್ ಟೋಟಲ್ fixed cost plus total variable cost or adding the cost is called total cost. ಅಂತಂದ್ರೆ ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ಸ್ಥಿರ ವೆಚ್ಚಗಳನ್ನ ಎರಡನ್ನ ಕೂಡಿಸಿದ್ನಿ ಅಂತ ಬರುವಂತದ್ದು ಏನಾಗಿರ್ತದೆ ನಮಗೆ ಒಟ್ಟು ವೆಚ್ಚ ಆಗಿರ್ತೈತಿ ಅಂತ ನಾವು ಹೇಳಬೇಕು. ಇನ್ನು ಮೂರನೇದು, ಇನ್ನು ನಾಲ್ಕನೇದು ಎವರೇಜ್ ಕಾಸ್ಟ್ ಆರ್ ಶಾರ್ಟ್ ಟರ್ಮ್ ಎವರೇಜ್ ಕಾಸ್ಟ್ ಅಂತಂದ್ರೆ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಲ್ಪಾವಧಿ ಸರಾಸರಿ ವೆಚ್ಚ ಅಥವಾ ಸರಾಸರಿ ವೆಚ್ಚ ಅಂತ ಹೇಳ್ತೀವಿ. ಹಾಗಾದ್ರೆ what is the meaning of average cost or short term average cost? ಹಾಗಾದ್ರೆ short term average cost ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ the per unit of total cost of production is called average cost. ಅಂತಂದ್ರೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ the per unit of total cost. ನಾನು ನಿಮ್ಗೆ ಯಾವಾಗ ಹೇಳಿನಿ ಸ್ಟಾರ್ಟಿಂಗ್ ಒಳಗನೆ ಹೇಳಿ ನೋಡಿ, ಯಾವಾಗ ಅಂತಂದ್ರೆ ಎವರೇಜ್ ಪ್ರೊಡಕ್ಷನ್ ಅಂತ ಬಂದಾಗ ಏನ್ ಹೇಳ್ತೀವಿ ದ ಪರ್ ಯೂನಿಟ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಪ್ರತಿಯೊಂದು ಆದಾನದಲ್ಲಿ ಅಥವಾ ಪ್ರತಿಯೊಂದು ಯೂನಿಟ್ ನಲ್ಲಿ ಬದಲಾವಣೆ ಆದ ಹಾಗೆ ವೆಚ್ಚದಲ್ಲೂ ಸಹ ಏನು ಬದಲಾವಣೆ ಆಗ್ತಿಲ್ಲ ಅದೇ ಏನಾಗಿರ್ತದ ಎವರೇಜ್ ಕಾಸ್ಟ್. ಇಟ್ ಮೀನ್ಸ್ ದ ಪರ್ ಯೂನಿಟ್ ಆಫ್ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ ಕಾಲ್ಡ್. ಇಟ್ ಮೀನ್ಸ್ when we are observing the production of a X good, ಒಂದು X good ಅನ್ನು ನಾವು ಪ್ರೊಡ್ಯೂಸ್ ಮಾಡಾಕ್ತೀವಿ, when we are increases the production, it means the total production per unit of increases the production cost, we are called the average cost. ಅಂತಂದ್ರೆ ಹೆಚ್ಚುವರಿ ಅಂತ ಅಂದ್ರೆ ಒಂದು ಉದ್ಯಮ ಘಟಕವು ಭರಿಸುವ ಪ್ರತಿ ಯೂನಿಟ್ ನ ಉತ್ಪನ್ನದಲ್ಲಿ ಆಗತಕ್ಕಂತ ಒಟ್ಟು ವೆಚ್ಚಗಳನ್ನು ನಾವು ಏನು ಕರಿತೀವಿ ಅಲ್ಪಾವಧಿ ಸರಾಸರಿ ವೆಚ್ಚ. ಇಲ್ಲಿ ನೋಡಿ ಸರಾಸರಿ ಅಂತಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ ಈಗ ಒಂದು ಎವರೇಜ್ ಅನ್ನ ತಗೊಂಡಾಗ ಇಟ್ ಮೀನ್ಸ್ ನಾ ಏನ್ ಮಾಡ್ತೀನಿ 70-80 ದಷ್ಟು ತಗೊಂಡಾಗ ನಾನು ಪ್ರತಿ ಯೂನಿಟ್ ನ ಒಂದು ಉತ್ಪನ್ನದಲ್ಲಿ ಆಗ್ತಕ್ಕಂತ ಬದಲಾವಣೆ. ಪ್ರತಿ ಯೂನಿಟ್ ಅಂತಂದ್ರೆ ಏನು, ಫಾರ್ ಎಕ್ಸಾಂಪಲ್ ವಿ ಆರ್ ಇನ್ಕ್ರೀಸ್ ಜಸ್ಟ್ 70 to 80, that 80 ಪ್ರೊಡಕ್ಷನ್ ಕಾಸ್ಟ್ ವಿ ಆರ್ ಕಾಲ್ಡ್ ದ ಎವರೇಜ್ ಕಾಸ್ಟ್. ಅಂತಂದ್ರೆ ಪ್ರತಿ ಯೂನಿಟ್ ನ ಅಂತಂದ್ರೆ ಉದ್ಯಮ ಘಟಕ ಭರಿಸತಕ್ಕಂತ ಪ್ರತಿ ಯೂನಿಟ್ ನ ಉತ್ಪಾದನೆಯಲ್ಲಿ ತಗಲುವಂತಹ ಒಟ್ಟು ವೆಚ್ಚಗಳನ್ನು ನಾವು ಏನ್ ಕರಿತೀವಿ ಒಟ್ಟು ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಇಟ್ಕೊಂಡ್ರೆ ಏನಂತೀವಿ SAC is equal to TC divided by Q. TC divided by Q. Q means the increases the input. ಅಂತಂದ್ರೆ ನಾವು ಇನ್ಪುಟ್ ಅನ್ನ ಇನ್ಕ್ರೀಸ್ ಮಾಡಿದ ಹಾಗೆ ಕಾಸ್ಟ್ ಒಳಗೆ ಏನು ಇನ್ಕ್ರೀಸ್ ಆಗ್ತಾ ಹೋಗ್ತಲ್ಲ ಅದೇ ಏನಾಗಿರ್ತದ ಎವರೇಜ್ ಕಾಸ್ಟ್ ಆಗಿರ್ತೈತಿ ಅಂತ ಹೇಳ್ತೀವಿ. ಇಟ್ ಮೀನ್ಸ್ when we are increases the labor, ನಾ ಈಗ ಏನ್ ಮಾಡಾಕ್ತೀನಿ ಲೇಬರ್ ಇಲ್ಲಿ 1 2 3 ಅಂತ 3 ಜನ ಲೇಬರ್ ಅಲ್ಲ, ನಾ ಏನು per unit of increases the input like increases the cost ಅಂತಂದ್ರೆ 4ನೇ ಲೇಬರ್ ಅನ್ನು ನೇಮಕ ಮಾಡಿಕೊಂಡಾಗ ಆ 4ನೇ ಲೇಬರ್ಗೂ ತಗಲ್ತಕ್ಕಂತ ವೆಚ್ಚ ಏನಾಗಿರ್ತಲ್ಲ ಅಂದ್ರೆ 4ನೇ ಲೇಬರ್ಗೆ ತಗಲ್ತಕ್ಕಂತ ವೆಚ್ಚಕ್ಕ ಅಂದ್ರೆ ಪರ್ ಯೂನಿಟ್ ಒಳಗೆ ಆಗ್ತಕ್ಕಂತ ಏನು TC ಎಷ್ಟಾಗಿದೆ ಇಲ್ಲಿ ಈ 4 ಜನರಿಗೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ 40 ಆಗ್ಯದ 40 ಡಿವೈಡೆಡ್ ಬೈ 4 ಮಾಡಿದಾಗ ಏನು ಬರ್ತದ ನಮಗ ಎಷ್ಟು ಬರ್ತದ 10. ಇದೇ ಏನಾಗಿರ್ತದ ಪರ್ ಯೂನಿಟ್ ಕಾಸ್ಟ್ ಆಗಿರ್ತದ. ಅಂತಂದ್ರೆ ಪ್ರತಿ ಯೂನಿಟ್ ನ ಒಂದು ಉತ್ಪನ್ನಕ್ಕೆ ತಗಲ್ತಕ್ಕಂತ ವೆಚ್ಚಕ್ಕನ್ನ ನಾವು ಏನ್ ಮಾಡ್ತೀವಿ ಅಲ್ಪಾವಧಿ ಸರಾಸರಿ ವೆಚ್ಚ. ಮೀನ್ಸ್ ಎವರೇಜ್ ಕಾಸ್ಟ್ mainly represented to the per unit of total cost of production is called the average cost or a SAC, short term average cost. ಇದನ್ನ ಯಾಕೆ ಇಷ್ಟು ಒತ್ತಕ್ಕೆ ಹಾಕ್ತೀನಿ ಅಂತಂದ್ರೆ when we are observing the SMC, that is also same. SMC ನೂ ಸೇಮ್ ಆಗಿರುತ್ತದೆ, but that is it is mainly represented to per unit. It is mainly represented to per unit of extra, means increases. ನಾನು ನಿಮ್ಗೆ ಅವಾಗಲೇ ಹೇಳಿದೆ ಎಲ್ಲಿ SMC ಅಂತೂ ಬತ್ತು ಅಂತಂದ್ರೆ ಸೀಮಾಂತ ಅನ್ನುವಂಥದ್ದು ಬತ್ತು ಅಂತಂದ್ರೆ ಏನು ಪ್ರತಿ ಹೆಚ್ಚುವರಿ ಇದೇನಾಗಿರ್ತದ ಪ್ರತಿ ಯೂನಿಟ್ ಆಗಿರ್ತದ. ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಅನ್ನೋ ಸಲುವಾಗಿ ನಾ ಏನ್ ಹಾಕ್ತೀನಿ ಇದನ್ನ ಒತ್ತಿ ಹೇಳಾಕ್ತೀನಿ. ಸೊ ಅಂಡ್ ನೆಕ್ಸ್ಟ್ ಒನ್ AFC, average fixed cost. The per unit of fixed cost of production is called average fixed cost. ಇಲ್ಲಿ ನೋಡ್ರಿ ಸೇಮ್ ಇರ್ತದ, ಸ್ವಲ್ಪ ಚೇಂಜ್ ಆಗ್ತದ. The per unit of fixed cost of production means when we are seeing the production condition, some fixed costs are available in the production condition. ಕೆಲವೊಂದಿಷ್ಟು ಉತ್ಪಾದನೆಗಳಿಗೆ ಏನಿರ್ತಾವ ಅವಶ್ಯಕವಾದಂತಹ ಒಂದು ಸ್ಥಿರ ವೆಚ್ಚಗಳಿರ್ತಾವ,
ಆ ಏನು ಅವಶ್ಯಕವಾದಂತಹ ಸ್ಥಿರ ವೆಚ್ಚಗಳ ಪರ್ ಯೂನಿಟ್ಗೆ ನಾವು ಮಾಡ್ತಕ್ಕಂಥ ವೆಚ್ಚನ ಏನಾಗಿರ್ತದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ತದ. ಅದರಲ್ಲಿ ನೋಡ್ರಿ ಅಲ್ಲವ ಉತ್ಪಾದಿಸಲ್ಪಟ್ಟ ಸರಕಿನ ಘಟಕದ ಸ್ಥಿರ ವೆಚ್ಚವನ್ನು ಉತ್ಪಾದಿಸಲ್ಪಟ್ಟ ಸರಕಿನ ಪ್ರತಿ ಘಟಕದ ಸ್ಥಿರ ವೆಚ್ಚವನ್ನು ನಾವು ಏನಂತ ಕರಿತೀವಿ ಸರಾಸರಿ ಸ್ಥಿರ ವೆಚ್ಚ. ಫಾರ್ ಎಕ್ಸಾಂಪಲ್ ನೋಡಿ ಈ ಟರ್ ಅನ್ನುವಂತ ಸೌರ ಲೇಬರ್ ಏನಾಗುತ್ತಾನ ಒಂದು 30 ಪ್ರೊಡಕ್ಷನ್ ಅನ್ನ ಮಾಡಕ್ತಾನ, ಅವನಿಗೆ ಏನಾಗುತ್ತದ 10 ಯೂನಿಟ್ ಅಥವಾ 10 ಲೆವೆಲ್ ದಷ್ಟು ಕಾಸ್ಟ್ ಆಗುತ್ತದ. ಅದೇ ಒಬ್ಬ ಪರ್ ಎಕ್ಸ್ಟ್ರಾ ತಗೊಂಡಾಗ ಏನಾಗ್ತದ ನಮ್ದು ಫಿಕ್ಸ್ಡ್ ಕಾಸ್ಟ್ ಒಳಗೆ ಏನಾಗ್ತದ ವೇರಿಡ್ ಆಗ್ತದ. ಆ ವೇರಿಡ್ ಆಗುವಂತ ಕಾಸ್ಟ್ ಏನಾಗಿರ್ತದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ತದ. ಅಥವಾ ದ ಪರ್ ಯೂನಿಟ್ ಆಫ್ ಫಿಕ್ಸ್ಡ್ ಕಾಸ್ಟ್, ಪ್ರತಿ ಯೂನಿಟ್ಗೆ ನಾವು ಏನು ಫಿಕ್ಸ್ಡ್ ಕಾಸ್ಟ್ ಅನ್ನು ಮಾಡಿದ್ವಲ್ಲ ಆ ಕಾಸ್ಟ್ ಏನಿರ್ತದ ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೇವೆ. ಅಂಡ್ ನೆಕ್ಸ್ಟ್ ಒನ್ ಎಬಿಸಿ. ಎಬಿಸಿ ಮೀನ್ ಎವರೇಜ್ ವೇರಿಯಬಲ್ ಕಾಸ್ಟ್. ಎವರೇಜ್ ಫಿಕ್ಸ್ಡ್ ಕಾಸ್ಟ್ ಐತಿ ಅಂದ್ಮೇಲೆ ಏನಾಗಿರ್ತದ ಎವರೇಜ್ ವೇರಿಯಬಲ್ ಕಾಸ್ಟ್ ಇರ್ತದ. ದ ಪರ್ ಯೂನಿಟ್ ಆಫ್ ವೇರಿಯಬಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಟ್ ಮೀನ್ಸ್ when we are in the production condition, when we are increases the production or when we are increases the costs, that costs we are called the average variable cost. ಅಂತಂದ್ರೆ ಏನಾದರೂ ಉತ್ಪಾದನೆಗಳ ಹೆಚ್ಚಿಗೆ ಮಾಡ್ಕೋಬೇಕು ಅಥವಾ ಕಡಿಮೆ ಮಾಡ್ಕೋಬೇಕು ಅನ್ನುವಂತ ಆದಾಗ ಏನು ಕಾಸ್ಟ್ ಗಳನ್ನು ನಾವು ಬದಲಾಯಿಸಿಕೊಳ್ತೀವಲ್ಲ ಅಂತ ಕಾಸ್ಟ್ ಗಳು ಏನಿರ್ತಾವ ಎವರೇಜ್ ವೇರಿಯಬಲ್ ಕಾಸ್ಟ್ ಆಗಿರ್ತಾವ. ನೋಡ್ರಿ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಏನು ಎಂಟೈರ್ ಪ್ರೊಡಕ್ಷನ್, ನಾವು ಎಂಟೈರ್ ಪ್ರೊಡಕ್ಷನ್ ಒಳಗ ನೋಡ್ತೀವಿ. ಇನ್ನು ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದ್ರೆ ಓನ್ಲಿ ವೆನ್ ವಿ ಆರ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ಪ್ರೊಡಕ್ಷನ್ ಕಂಡೀಷನ್. ಒಂದ್ ವೇಳೆ ಹೆಚ್ಚಿಗೆ ಮಾಡ್ಕೊಂಡಾಗ ಅಥವಾ ಕಡಿಮೆ ಮಾಡ್ಕೊಂಡಾಗ ಆಗ್ತಕ್ಕಂಥ ವೆಚ್ಚಗಳಿಗೆ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತ ಹೇಳ್ತೀವಿ ಅಂತ ಹೇಳ್ತಾನ. ಅಂತಂದ್ರೆ ಏನು ಪ್ರತಿ ಉತ್ಪನ್ನದ ಯೂನಿಟ್ ನ ಇಲ್ಲಿ ಜಾಗ ಸಾಕಿಲ್ಲ, ಅದಕ್ಕೆ ನಿಮ್ಗೆ ಏನ್ ಮಾಡ್ತೀನಿ ಅಂತಂದ್ರೆ ಪ್ರತಿ ಉತ್ಪನ್ನದ ಯೂನಿಟ್ ನ ಒಟ್ಟು ಬದಲಾಗುವ ವೆಚ್ಚವನ್ನ ನಾವೇನು ಕರಿತೀವಿ ಸರಾಸರಿ ಬದಲಾಗುವ ವೆಚ್ಚ. ಅಂತಂದ್ರೆ ಪ್ರತಿಯೊಂದು ಯೂನಿಟ್ ನ ಉತ್ಪಾದನೆಯಲ್ಲಿ ಬದಲಾವಣೆ ಆದ ಹಾಗೆ ವೆಚ್ಚಗಳು ಬದಲಾವಣೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ 2ನೇ ಲೇಬರ್ ಏನ್ ಮಾಡಕ್ತಾನ ಬರೀ 4 ಶರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಕ್ತಾನ. ಈ 3ನೇ ಲೇಬರ್ ಏನ್ ಮಾಡಕ್ತಾನ 6 ಶರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡಕ್ತಾನ. ಆ 6 ಶರ್ಟ್ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಏನ ಎಕ್ಸ್ಟ್ರಾ ಕ್ಲಾತ್ ಅನ್ನ ತಗೋತೀನಲ್ಲ ಅಂದ್ರೆ ಹೆಚ್ಚಿಗೆ ಬಟ್ಟೆಯನ್ನ ಖರೀದಿಸೋದಕ್ಕೆ ಮಾಡ್ತಕ್ಕಂಥ ವೆಚ್ಚಗಳು ವೇರಿಯಬಲ್ ಕಾಸ್ಟ್ ಏನಾಗಿರ್ತಾವಲ್ಲ ಅವು ಏನಾಗಿರ್ತಾವ ಎವರೇಜ್ ವೇರಿಯಬಲ್ ಕಾಸ್ಟ್ ಆಗಿರ್ತಾವು ಅಂತ ನಾವು ಹೇಳ್ತೀವಿ. ಈ ಲಾಸ್ಟ್ ಒನ್ ಎಸ್ಎಂಸಿ ಅಂತಂದ್ರೆ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಮೇಲೆ ರಿಪ್ರೆಸೆಂಟೆಡ್ ಟು ದ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದ ಔಟ್ಪುಟ್. ದ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ದ ಔಟ್ಪುಟ್. ಅಂತಂದ್ರೆ ಪ್ರತಿ ಕಾಸ್ಟ್ ಒಳಗ ಬದಲಾವಣೆ ಆದ ಹಾಗೆ ಮೀನ್ಸ್ ವೆನ್ ವಿ ಆರ್ ಇನ್ಕ್ರೀಸಸ್ ದ ಪರ್ ಯೂನಿಟ್ ಆಫ್ ಕಾಸ್ಟ್ thus what type of output will be derived. ಅಂದ್ರೆ ಪ್ರತಿ ಯೂನಿಟ್ ನ ಬದಲಾವಣೆ ಆದ ಹಾಗೆ ಉತ್ಪನ್ನದಲ್ಲಿನೂ ಏನು ಬದಲಾವಣೆ ಆಗ್ತದಲ್ಲ ಅಥವಾ ನನಗ ಉತ್ಪನ್ನದಲ್ಲಿನೂ ಏನು ಹೆಚ್ಚಿಗೆ ಬರ್ತದಲ್ಲ ಅಂತಹ ಒಂದು ವೆಚ್ಚಕ್ಕನ್ನು ನಾವು ಏನ್ ಕರಿತೀವಿ ಸೀಮಾಂತ ಬದಲಾಗುವ ವೆಚ್ಚ ಅಥವಾ ಏನಂತ ಕರಿತೀವಿ ಅಂತಂದ್ರೆ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ. ಅಂದ್ರೆ ಉತ್ಪನ್ನದ ಪ್ರತಿ ಯೂನಿಟ್ ನ ಬದಲಾವಣೆಯನ್ನ ಅಲ್ಪಾವಧಿಯಲ್ಲಿ ಸೀಮಾಂತ ವೆಚ್ಚ ಅಂತ ಕರಿತೀವಿ. ಅಂತಂದ್ರೆ ಉತ್ಪನ್ನದ ಪ್ರತಿ ಯೂನಿಟ್ ನ ಬದಲಾವಣೆಯನ್ನು ನಾವು ಏನಂತ ಕರಿತೀವಿ ಸೀಮಾಂತ ವೆಚ್ಚ ಅಂತ ಕರಿತೀವಿ ಅಥವಾ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ ಕರಿತೀವಿ ಅಂತ ಹೇಳ್ತೀವಿ. ಅದನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಏನಿದೆ ನೋಡಿ ಎಸ್ಎಂಸಿ TCn - TCn - 1. ಅದೇ ಇಲ್ಲಿ ಈ 4th ಲೇಬರ್ ಏನ್ ಮಾಡ್ತಾನ 40% ಪ್ರೊಡಕ್ಷನ್ ಅನ್ನ ಮಾಡ್ತಾನ. ಅದೇ ಥರ್ಡ್ ಲೇಬರ್ ಏನ್ ಮಾಡ್ತಾನ 30% ಪ್ರೊಡಕ್ಷನ್ ಮಾಡ್ತಾನ. ಪರ್ ಯೂನಿಟ್ ಚೇಂಜ್ ಆದ ಹಾಗೆ ನನ್ನ ಔಟ್ಪುಟ್ ಏನು ಚೇಂಜ್ ಆಗ್ತದಲ್ಲ ಅದೇ ಏನಾಗಿರ್ತದ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಆಗಿರ್ತೈತಿ ಅಂತ ನಾವು ಹೇಳ್ತೀವಿ. ಅದರಲ್ಲಿ ನೀವು ನೆನಪಿಟ್ಕೋಬೇಕಾಗಿದೆ ಏನು ಅಂತಂದ್ರೆ ಮೀನಿಂಗ್ ಒಂದು ನೆನಪಿಟ್ಕೋರಿ, ಫಾರ್ಮುಲಾ ಒಂದು ನೆನಪಿಟ್ಕೋರಿ. ಇದಕ್ಕಂದ್ರೆ ಏನು ಫಾರ್ಮುಲಾ ಇಲ್ಲ, TFC ಏನು ಇಲ್ಲ, ಆಮೇಲೆ TDC ಏನು ಫಾರ್ಮುಲಾ ಇಲ್ಲ. ಒಮ್ಮೆ ಏನಿರ್ತದ TCಗೆ ಡೆಫಿನಿಷನ್ ಮತ್ತೆ ಈಗ ಏನ್ ಕೇಳೋಣ ಅಂತಂದ್ರೆ ಎಕ್ಸ್ಪ್ಲೈನ್ ದ ಶಾರ್ಟ್ ರನ್ ಕಾಸ್ಟ್ ಅಂತಂದ್ರೆ ಅಲ್ಪಾವಧಿ ವೆಚ್ಚಗಳನ್ನು ವಿವರಿಸಿರಿ ಅಂತ ಕೇಳಿದಾಗ ನೀವು ಮಾಡ್ತಾ ನೀವು ಡೆಫಿನಿಷನ್ ಬರೋದು ನೀವು ಫಾರ್ಮುಲಾ ಬರೆಯಬೇಕಾಗ್ತೈತಿ ಅಂತ ನಾವು ಹೇಳ್ತೀವಿ. ಇದಿಷ್ಟು ನಿಮ್ಗೆ ಏನೈತಿ ಅಲ್ಪಾವಧಿ ವೆಚ್ಚ ಅಂದ್ರೆ ಏನು, ಅವು ಯಾವ ರೀತಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳ್ತೀವಿ.